ನಾನು ಯಾವುದೇ ತಪ್ಪು ಮಾಡಿಲ್ಲ, ಜೈಲಿನಲ್ಲಿ ಕೆಲಸ ಮಾಡಲ್ಲ. ಊಟ ನಿದ್ರೆ ಮಾಡ್ತಿಲ್ಲ ಪ್ರಜ್ವಲ್. ಕೈದಿ ನಂಬರ್ 15528. ಹಾಸನದ ಮಾಜಿ ಸಂಸದ ಮತ್ತು ಅತ್ಯಾಚಾರ ಪ್ರಕರಣದ ಅಪರಾಧಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ ಅವರ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ. ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಆಗಸ್ಟ್ 2ರಿಂದ ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಸಜಾಬಂದಿ ಕೈದಿಯಾಗಿದ್ದಾರೆ. ಜೈಲು ಅಧಿಕಾರಿಗಳು ಪ್ರಜ್ವಲ್ಗೆ CTP ಕೈದಿ ಸಂಖ್ಯೆ 15528 ಅನ್ನು ನಿಗದಿ ಮಾಡಿದ್ದಾರೆ. ಇಷ್ಟು ದಿನ ವಿಚಾರಣಾಧಿ ಬಂದಿಯಾಗಿ ಜೈಲಿನಲ್ಲಿದ್ದ ಪ್ರಜ್ವಲ್ ನಿನ್ನೆಯಿಂದ ಅಪರಾಧಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸದಲ್ಲಿದ್ದಾರೆ. ಸಜಾಬಂದಿ ಕೈದಿಯಾಗಿ ಹೊಸ ಜೀವನ ಆರಂಭಿಸುವ ಪ್ರಜ್ವಲ್ ನ್ಯಾಯಾಲಯದಿಂದ ಬಂದ ತೀರ್ಪಿನಿಂದ ಆಘಾತಗೊಂಡಿದ್ದಾರೆ. ಸಜಾ ಕೈದಿಯಾಗಿ 2ನೇ ದಿನ ಕಳೆದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಸರಿಯಾಗಿ ಊಟ ನಿದ್ರೆ ಮಾಡ್ತಿಲ್ಲ ಎಂದು ತಿಳಿದು ಬಂದಿದೆ. ಜೀವನ ಪರ್ಯಂತ ಜೈಲಿನಲ್ಲಿ ಹೇಗಿರೋದು ಅಂತ ಕಣ್ಣೀರು ಹಾಕುತ್ತಿದ್ದಾರೆ. ಜೈಲಿನ ನಿಯಮದಂತೆ ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು. ಆದರೆ ಪ್ರಜ್ವಲ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನೇಕೆ ಜೈಲಿನಲ್ಲಿ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳ ಮುಂದೆ ದಿಮಾಕು ತೋರಿಸುತ್ತಿರುವ ಪ್ರಜ್ವಲ್, ನನಗೆ ಕೆಲಸವೂ ಬೇಡ, ಸಂಬಳವೂ ಬೇಡ, ಕೋರ್ಟ್ನಲ್ಲಿ ಬೇಕಾದರೆ ಫೈನ್ ಕಟ್ತೀನಿ ಅಂತ ಹೇಳಿದ್ದಾರೆ. ಜೀವಾವಧಿ ಶಿಕ್ಷೆ ನಿರೀಕ್ಷೆ ಇಲ್ಲದೆ ತಮ್ಮ ಕುಟುಂಬ ಹಾಗೂ ರಾಜಕೀಯ ಹಿನ್ನೆಲೆಯಿಂದ ಕಡಿಮೆ ಶಿಕ್ಷೆ ಭಾವಿಸಿದ್ದ ಪ್ರಜ್ವಲ್ರಿಗೆ ನ್ಯಾಯಾಧೀಶರು ನೀಡಿದ ತೀರ್ಪು ನಿದ್ದೆಗೆಡಿಸುವಂತಾಯಿತು. ತಡರಾತ್ರಿವರೆಗೂ ಪುರುಷರ ಕೈದಿಗಳ ಬ್ಯಾಂಕರ್ನಲ್ಲಿ ಚಿಂತೆಯಲ್ಲೇ ಮುಳುಗಿದ್ದ ಅವರು ರಾತ್ರಿ ಊಟವನ್ನು ಸೇವಿಸದೆ ಮೌನದಲ್ಲೇ ಕಳೆಯುವಂತಾಯಿತು. ಬೆಳಿಗ್ಗೆ 6:30 ಸುಮಾರಿಗೆ ಎಚ್ಚರಗೊಂಡ ಅವರು ನಿತ್ಯಕರ್ಮ ಮುಗಿಸಿ ಬೇರೇನು ಮಾತಾಡದೆ ಒಬ್ಬಂಟಿಯಾಗಿ ಕುಳಿತಿದ್ದಾರೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ನಿಯಮಾನುಸಾರ ಪ್ರಜ್ವಲ್ ರೇವಣ್ಣ ಈಗ ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕಾಗುತ್ತದೆ. ಅವರಿಗೆ ನೀಡಲಾದ ಕೆಲಸದ ಪ್ರಕಾರ ಆರಂಭದಲ್ಲಿ ದಿನಕ್ಕೆ 524 ರು ಸಂಬಳ ನೀಡಲಾಗುವುದು. ನಂತರ ಅನುಭವದ ಮೇಲೆ ಅವರ ವರ್ಗವನ್ನು ನಿಗದಿಪಡಿಸಲಾಗುತ್ತದೆ. ಜೈಲಿನ ನಿಯಮಗಳಂತೆ ಪ್ರತಿದಿನವೂ ಕೈದಿಗಳು 8 ಗಂಟೆ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಪ್ರಜ್ವಲ್ ರೇವಣ್ಣ ಸಜಾಬಂದಿ ಕೈದಿಗಳ ಬ್ಯಾಂಕರ್ಗೆ ಶಿಫ್ಟ್ ಮಾಡಲಾಗಿದ್ದು ಅವರಿಗೆ ವಿವಿಧ ಕೆಲಸಗಳ ಆಯ್ಕೆ ನೀಡಲಾಗುತ್ತದೆ. ಉದಾಹರಣೆಗೆ ಬೇಕರಿ, ಹೈನುಗಾರಿಕೆ, ತರಕಾರಿ ಬೇಯಿಸುವುದು, ಗಾರ್ಡನ್ ಕೆಲಸ, ಮರ ಕೆಲಸ, ಕರಕುಶಲ ಮತ್ತು ತಯಾರಿ. ಈ ಕಾರ್ಯಗಳಲ್ಲಿ ಯಾವುದಾದರನ್ನು ಪ್ರಜ್ವಲ್ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ತಾವು ಆಯ್ಕೆ ಮಾಡಿದ ಕೆಲಸದ ಆಧಾರದ ಮೇಲೆ ಪ್ರಜ್ವಲ್ ಅವರಿಗೆ ಜೈಲು ಇಲಾಖೆ ಸಂಬಳ ನೀಡಲಾಗುತ್ತದೆ. ಈ ಮೂಲಕ ನ್ಯಾಯಾಲಯದ ತೀರ್ಪಿನ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯದಿಂದ ಬದಲಾದ ಜೀವನ ಈಗ ಜೈಲಿನಲ್ಲಿ ನಿಯಮ ಮತ್ತು ಶಿಸ್ತು ಪಾಲನೆಯೊಂದಿಗೆ ಮುಂದುವರಿಯಲಿದೆ. ಕಳೆದ ರಾತ್ರಿ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮಾನಸಿಕವಾಗಿ ತೀವ್ರ ವೇದನೆಯಲ್ಲಿದ್ದರು. ವೈದ್ಯರ ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ. ಜೈಲು ಸಿಬ್ಬಂದಿಯೊಂದಿಗೆ ಮಾತನಾಡುವ ವೇಳೆ ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿ ಪ್ರಜ್ವಲ್ ಈ ತೀರ್ಪು ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರುತ್ತೇನೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಜೈಲಿನಲ್ಲಿ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಾಸಿಸುತ್ತಿದ್ದಾರೆ. ಈ ಕೊಠಡಿ ಇನ್ನು ಕೆಲವು ದಿನಗಳು ಇರಿಸಲಾಗುವುದು. ಜೈಲಿನ ನಿಯಮಾನುಸಾರ ಸಜಾಬಂದಿ ಕೈದಿಗಳಿಗೆ ಅನ್ವಯ ಆಗುವ ಡ್ರೆಸ್ ಕೋಡನ್ನು ಪ್ರಜ್ವಲ್ಗೆ ಅನ್ವಯಿಸಲಾಗಿದ್ದು ಅವರು ಬಿಳಿ ಬಣ್ಣದ ಸಜಾ ಕೈದಿ ಬಟ್ಟೆ ಧರಿಸಬೇಕು. ಪ್ರಜ್ವಲ್ ರೇವಣ್ಣ ಅವರನ್ನು ಸಾರ್ವಜನಿಕರಿಂದ ದೂರವಿರುವ ಭದ್ರತಾ ಪ್ರದೇಶದಲ್ಲಿ ಇರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ನ್ಯಾಯಾಂಗದ ಮುಂದಿನ ಕ್ರಮದ ನಿರೀಕ್ಷೆಯಲ್ಲಿದ್ದಾರೆ.